ಅನ್ನದಾತರಿಗೆ ತುಂಬ ಖುಷಿ ಕೊಡುವಂತಹ ಸುದ್ದಿ ಇದು ನೋಡಿ. ಮಧ್ಯದ ಲೋಕದಲ್ಲಿ ರೈತರ ಧಾನ್ಯಕ್ಕೆ ಭಾರಿ ಡಿಮ್ಯಾಂಡ್ ಆರಂಭ ಆಗಿದೆ. ಈಗ ಬೆಂಗಳೂರಿನಲ್ಲಿ ದೇಸಿ ರಾಗಿ ಹಾಗೂ ಜೋಳದ ಬೀರ್ ಹವಾ ಜಾಸ್ತಿ ಆಗ್ತಾ ಇದೆ. ರಾಗಿ, ಜೋಳ, ಸಜ್ಜೆ ಬೆಳೆಗಾರರಿಗೆ ಬಂಪರ್ ಬೆಲೆ ಸಿಗುತ್ತೆ. ಈಗ ವಿದೇಶಿ ಕಚ್ಚಾ ವಸ್ತುಗಳಿಗೆ ಕೊನೆಗೂ ಬ್ರೇಕ್ ಬಿತ್ತು. ನಮ್ಮ ರೈತರ ಬೆಳೆಗಳಿಗೆ ಮೌಲ್ಯ ಹೆಚ್ಚಳವಾಯಿತು. ಮಧ್ಯದ ಉದ್ಯಮಕ್ಕೆ ಇನ್ನು ಮುಂದೆ ಸ್ಥಳೀಯ ರೈತರಿಂದಲೇ ನೇರವಾಗಿ ಧಾನ್ಯ ಖರೀದಿ ನಡೆಯುತ್ತೆ. ಸಜ್ಜೆ, ಕಾಫಿ ಮತ್ತು ಹಣ್ಣು ಬೆಳೆಗಾರರಿಗೂ ಕೂಡ ಕೈ ತುಂಬ ಆದಾಯ ಬರುತ್ತಾ? ಹಾಗಾದ್ರೆ ನೋಡಿ, ಗ್ರಾಮೀಣ ಭಾಗದ ಆರ್ಥಿಕತೆಗೆ ಮತ್ತು ರೈತರ ಜೀವನೋಪಾಯಕ್ಕೆ ಈಗ ಭಾರಿ ಬಲ ಬಂದಂತಾಗಿದೆ. ಮಾರುಕಟ್ಟೆಯಲ್ಲಿ 70% ಜೋಳ ಬಳಸಿ ಸಿದ್ಧಪಡಿಸಿರುವಂತಹ ಬಿಯರ್ಗಳು ಮಾರುಕಟ್ಟೆಯಲ್ಲಿ ಈಗ ಧೂಳೆಬ್ಬಿಸ್ತಾ ಇದೆ. ತುಂಬ ಜನ ಅದನ್ನು ಖರೀದಿ ಮಾಡ್ತಾ ಇದ್ದಾರೆ. ಒಳ್ಳೆ ಬೇಡಿಕೆ ಬರ್ತಾ ಇದೆ. ಈ ಬಿಯರ್ ಉತ್ಪಾದನೆ ಮಾಡಬೇಕು ಅಂತಂದರೆ ಅದರಲ್ಲಿ ಗೋಧಿ ಬಳಕೆ ಮಾಡುವಂಥದ್ದು, ಜೋಳ ಇದೆಲ್ಲವನ್ನು ಕೂಡ ಬಳಕೆ ಮಾಡಿರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಬೇರೆ ಬೇರೆ ರೀತಿಯಾದಂತಹ ಒಂದು ಬಿಯರ್ಗಳನ್ನು ಉತ್ಪಾದನೆ ಮಾಡಲಾಗುತ್ತೆ. ಅದಕ್ಕೆ ಈಗ ಭಾರತದಲ್ಲೇ ಧಾನ್ಯ ಖರೀದಿ ಮಾಡೋದಕ್ಕೆ ಮುಂದಾಗಲಾಗ್ತಾ ಇದೆ. ಬೆಂಗಳೂರಿನ ಬಾರ್ಗಳಲ್ಲಿ ಈಗ ದೇಸಿ ಮದ್ಯದ ಕ್ರಾಂತಿ ಆಗ್ತಾ ಇದೆ. ಬೀರ್ ಮಗ್ಗುಗಳಲ್ಲಿ ಈಗ ಹಳ್ಳಿ ಸೊಗಡಿನ ನಯನ ಮನೋಹರ ನೊರೆ ಬರ್ತಾ ಇದೆ. ಜಾಗತಿಕ ಬಿಯರ್ ಟ್ರೆಂಡ್ಗೆ ಸೆಡ್ಡು ಹೊಡೆದು ದೇಶಿ ಶೈಲಿಗೆ ಬ್ರೂವರಿಗಳು ಈಗ ಮರಳ್ತಾ ಇದ್ದಾರೆ. ಮ್ಯಾನುಫ್ಯಾಕ್ಚರರ್ಗಳು ದೇಶೀಯ ಶೈಲಿಗೆ ಅವರು ಮರಳ್ತಾ ಇದ್ದಾರೆ. ರಾಗಿ, ಜೋಳ, ಸಜ್ಜೆ, ಮಹುವಾ ಹೂವಿನಿಂದ ಸಿದ್ಧವಾಗ್ತಾ ಇದೆ ಬಿಯರು. ಬಿಡುಗಡೆಯಾದಂತಹ ಕೆಲವೇ ದಿನಗಳಲ್ಲಿ ಭರ್ಜರಿಯಾಗಿ ಮಾರಾಟವಾಗ್ತಾ ಇದೆ ಮಹುವಾ ಬಿಯರ್. ಸ್ಥಳೀಯ ಕಾಫಿ ಬೆಳೆಗಾರರ ಜೊತೆಯಲ್ಲಿ ಸೇರಿ ಕಾಫಿ ಫ್ಲೇವರ್ನ ಬಿಯರ್ ಕೂಡ ಪರಿಚಯಿಸೋದಕ್ಕೆ ಸಿದ್ಧತೆ ನಡೀತಾ ಇದೆ. ಬೇವಿನ ತೊಗಟೆ, ಪಾರಿಜಾತ ಹೂವುಗಳನ್ನು ಬಳಕೆ ಮಾಡಿಕೊಂಡು ವಿಶೇಷ ಬಿಯರ್ಗಳನ್ನು ಕೂಡ ತಯಾರಿಸಲಾಗ್ತಾ ಇದೆ. ಬಾರ್ಲಿ ಜೊತೆಗೆ ರಾಗಿ ಮಿಶ್ರಣ ಮಾಡಿ ಸ್ಥಳೀಯ ಗ್ರಾಹಕರಿಗೆ ಪರಿಚಿತ ರುಚಿ ನೀಡುವ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. 70% ಜೋಳ ಬಳಸಿ ಜೋಳ ಕೋಜಿ ಬೀರನ್ನು ಕೂಡ ಉತ್ಪಾದನೆ ಮಾಡಲಾಗ್ತಾ ಇದೆ. ಈಗ ಇದು ಕೂಡ ತುಂಬ ಈಗ ಸೇಲ್ ಆಗ್ತಾ ಇದೆ. ಕೇವಲ ಗೋಧಿ, ಬಾರ್ಲಿ ಬಿಯರ್ಗೆ ಸೀಮಿತವಾಗದೆ ಹೊಸ ರುಚಿಯನ್ನು ಯುವ ಪೀಳಿಗೆ ಹುಡುಕ್ತಾ ಇತ್ತು. ಆದರೆ ಈಗ ಹೊಸ ರುಚಿ ಸಿಕ್ಕಂತಾಗಿದೆ ಯುವಕರಿಗೆ, ಜನರಿಗೆ. ಸ್ಥಳೀಯ ರೈತರನ್ನು ಬೆಳೆಸೋದಕ್ಕೆ, ದೇಸಿ ಧಾನ್ಯಗಳನ್ನು ಖರೀದಿ ಮಾಡೋದಕ್ಕೆ ಮಧ್ಯದ ಉದ್ಯಮ ಮುಂದಾಗ್ತಾ ಇದೆ. ಈವರೆಗೆ ಏನಾಗ್ತಾ ಇತ್ತು ಅಂದರೆ ಈ ವಿದೇಶದ ಕೆಲವು ಕಂಪನಿಗಳು ಅಥವಾ ವಿದೇಶದ ಸರ್ಕಾರಗಳು ತುಂಬ ಕಡಿಮೆ ದರದಲ್ಲಿ ಭಾರತಕ್ಕೆ ಅದನ್ನು ರಫ್ತು ಮಾಡ್ತಾ ಇತ್ತು. ಆದರೆ ಈಗ ಭಾರತದ ಮಧ್ಯದ ಉದ್ಯಮಿಗಳು ಎಲ್ಲರೂ ಕೂಡ ಬೇಡ, ವಿದೇಶದಿಂದ ಖರೀದಿ ಮಾಡ್ತಾ ಇರುವಂಥದ್ದು ಇದು ದೇಶದ ರೈತರಿಗೆ ತುಂಬ ನಷ್ಟ ಆಗ್ತಾ ಇದೆ ಅಂತ ಇದೀಗ ದೇಶದಲ್ಲೇ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮದ್ಯ ತಯಾರಿಕಾ ವಲಯದಲ್ಲಿ ಸುಲಭ ವ್ಯವಹಾರಕ್ಕಾಗಿ ಅಬಕಾರಿ ನಿಯಮಗಳಲ್ಲೂ ಕೂಡ ಸರಳೀಕರಣ ಮಾಡೋದಕ್ಕೆ ಸರ್ಕಾರಗಳು ಮುಂದಾಗ್ತಾ ಇದೆ. ಕರ್ನಾಟಕದಲ್ಲಿ ಆಲ್ಕೋಹಾಲ್ ಪ್ರವಾಸೋದ್ಯಮಕ್ಕೆ ಭಾರಿ ಉತ್ತೇಜನ ನೀಡೋದಕ್ಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ. ಹೀಗಾಗಿ ರೈತರಿಗೆ ಇದು ಬಂಪರ್ ಹೊಡಿತಾ ಇದೆ. ಈಗ ರೈತರಿಗೆ ಒಳ್ಳೆ ಲಾಭ ಬರ್ತಾ ಇದೆ. ಯಾಕಂದರೆ ಅತಿ ಹೆಚ್ಚು ಖರೀದಿ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಮಧ್ಯದ ಉದ್ಯಮಿಗಳು. ಭಾರತದಿಂದಲೇ ಖರೀದಿ ಮಾಡೋದಕ್ಕೆ, ಭಾರತದ ರೈತರಿಂದ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ.